ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು 2026 ಮಾರ್ಚ್ ತಿಂಗಳಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ರಾಹು ಬುಧ ಅಷ್ಟಮದಲ್ಲಿ ಮತ್ತು ಶನಿ ಶುಕ್ರ ರವಿ 9ನೇ ಮನೆಯಲ್ಲಿ ಇದ್ದಾಗ ಉಂಟಾಗೋ ಪರಿಣಾಮಗಳು ಹೀಗಿರುತ್ತೆ. ಮೊದಲನೇದಾಗಿ ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ಶುಭ ಕಾರ್ಯಗಳಿಗಾಗಿ ಅತಿಯಾದ ಖರ್ಚು, ವಿದೇಶ ಪ್ರಯಾಣದ ಯೋಗ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಧನವ್ಯಯ ಆಗುತ್ತೆ. ಇನ್ನು ಕೇತು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಾತಿನಲ್ಲಿ ಕಟುತ್ವ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಹಣ ಉಳಿತಾಯದಲ್ಲಿ ಅಡೆತಡೆಗಳು ಕೂಡ ಆಗ್ತಾ ಇರುತ್ತೆ. ಇನ್ನು ರಾಹು ಮತ್ತೆ ಬುಧ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅನಿರೀಕ್ಷಿತ ಘಟನೆಗಳು, ಚರ್ಮದ ಸಮಸ್ಯೆ ಅಥವಾ ನರಗಳ ದೌರ್ಬಲ್ಯದ ಬಗ್ಗೆ ಎಚ್ಚರ ಇರಬೇಕಾಗತ್ತೆ. ಗುಪ್ತ ಧನ ಅಥವಾ ವಿಮೆಯಿಂದ ಲಾಭದ ಸಾಧ್ಯತೆಗಳು ಕೂಡ ಇದೆ. ಶನಿ ಶುಕ್ರ ಮತ್ತು ರವಿ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಂದೆಯ ಕಡೆಯಿಂದ ಆಸ್ತಿ ಲಾಭ, ಧಾರ್ಮಿಕ ಪ್ರವಾಸ, ಉದ್ಯೋಗದಲ್ಲಿ ಹಿರಿಯರ ಬೆಂಬಲ, ಶುಕ್ರ ರವಿ ಯುತಿಯಿಂದ ಕೀರ್ತಿ ಕೂಡ ಹೆಚ್ಚಳ ಆಗತ್ತೆ. ಹಾಗಿದ್ರೆ ಸಂಕ್ಷಿಪ್ತವಾದ ಫಲಗಳನ್ನ ನೋಡೋಣ. ಆರ್ಥಿಕ ಮತ್ತು ಕುಟುಂಬ ಅಂತ ನೋಡಿದ್ರೆ 2 ಮತ್ತು 12ನೇ ಮನೆಯಲ್ಲಿ ಗುರು ಮತ್ತು ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಸವಾಲಿನ ಸಮಯ ಆಗಿರುತ್ತೆ. ಬಂದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ಕಷ್ಟ ಆಗತ್ತೆ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸಂವಹನ ನಡೆಸುವಾಗ ನಿಷ್ಠೂರ ಆಗುವಂಥದ್ದು, ಇದಕ್ಕೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅನಾವಶ್ಯಕವಾದ ಪ್ರಯಾಣಗಳಿಂದ ಖರ್ಚು ಕೂಡ ಜಾಸ್ತಿ ಆಗತ್ತೆ. ಇನ್ನು ವೃತ್ತಿ ಮತ್ತೆ ಅದೃಷ್ಟ ಅಂತ ನೋಡಿದ್ರೆ 9ನೇ ಮನೆಯಲ್ಲಿ ಶನಿ ಶುಕ್ರ ಮತ್ತು ರವಿ ಒಟ್ಟಾಗಿರೋದ್ರಿಂದ ನಿಮಗೆ ಅತ್ಯಂತ ಬಲವಾದ ಅಂಶ ಆಗಿರುತ್ತೆ. ಇದು ನಿಮ್ಮ ಹಳೆಯ ಪ್ರಯತ್ನಗಳಿಗೆ ಫಲ ನೀಡುವಂತ ಸಮಯ. ಸರ್ಕಾರಿ ಕೆಲಸಗಳಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯ ಉತ್ತಮ ಗೌರವ ತಂದುಕೊಡುವಂತ ಒಂದು ಸಮಯ ಆಗಿರುತ್ತೆ. ಭಾಗ್ಯೋದಯಕ್ಕೆ ದಾರಿಗಳು ಕೂಡ ತೆರೆಯುತ್ತೆ. ಇನ್ನು ಆರೋಗ್ಯ ಮತ್ತೆ ಅಡೆತಡೆಗಳು ಅಂತ ನೋಡಿದಾಗ ಅಷ್ಟಮದಲ್ಲಿ ರಾಹು ಮತ್ತು ಬುಧ ಇರೋದ್ರಿಂದ ನಿಮ್ಗೆ ಸಂವಹನದಲ್ಲಿ ಗೊಂದಲ ಉಂಟಾಗಬಹುದು. ಅಂದ್ರೆ ನೀವೇನಾದ್ರೂ ಮಾತಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ನಿಮ್ಗೆ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ. ಚರ್ಮದ ಅಲರ್ಜಿ ಅಥವಾ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಯಾರಿಗಾದ್ರೂ ಸಾಲ ನೀಡೋ ಮುನ್ನ ಅಥವಾ ಸಹಿ ಮಾಡೋ ಮುನ್ನ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಕಟಕ ರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಓದ್ಬೇಕಾಗಿ ಬರುತ್ತೆ. ರೈತರು ಅಂತ ನೋಡಕ್ ಹೋದ್ರೆ ರೈತರಿಗೂ ಕೂಡ ಸ್ವಲ್ಪ ಹಿನ್ನಡೆ ಇರುತ್ತೆ. ಸೊ ಈ ತಿಂಗಳಲ್ಲಿ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡದಿರೋದೇ ಒಳಿತು ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ರಕ್ತದ ಒತ್ತಡಗಳಾಗಿರ್ಬೋದು ಅಥವಾ ನರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಸಮಸ್ಯೆಗಳಾಗೋ ಸಾಧ್ಯತೆಗಳಿರುತ್ತೆ. ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೇದಾಗತ್ತೆ. ಇನ್ನು ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಕೇತುವಿನ ಒಂದು ಪರಿಹಾರಕ್ಕಾಗಿ ಪ್ರತಿದಿನ ಸಂಜೆ ಗಣೇಶನ ಒಂದು ಸ್ತೋತ್ರನ ಪಠನೆ ಮಾಡ್ಬೇಕಾಗಿ ಬರುತ್ತೆ. ರಾಹು ಮತ್ತು ಬುಧರ ಒಂದು ಪರಿಹಾರಕ್ಕಾಗಿ ಅಷ್ಟಮ ಸ್ಥಾನದಲ್ಲಿ ಇರೋದಕ್ಕೆ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ಬೇಕಾಗತ್ತೆ. ಹಾಗೆ ಹೆಸರು ಬೇಳೆನ ದಾನ ಮಾಡ್ಬೇಕಾಗತ್ತೆ. ನಿಮ್ಗೆ ಪ್ರತಿ ವಾರ ಮಾಡಕ್ಕಾಗಿಲ್ಲ ಅಂದ್ರೆ ತಿಂಗಳಲ್ಲಿ ಒಂದ್ಸತಿನಾದ್ರೂ ದಾನ ಮಾಡಿ. ಇನ್ನು ಗುರುಬಲ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ, ಯಾಕಂದ್ರೆ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆಯಲ್ಲ, ಹಾಗಾಗಿ ಗುರುವಾರ ದಿವಸ ದಕ್ಷಿಣ ಮೂರ್ತಿಯ ದರ್ಶನ ಮಾಡಿ ಅಥವಾ ಹಳದಿ ಬಣ್ಣದ ಹೂಗಳನ್ನ ಗುರುವಿಗೆ ಅರ್ಪಿಸಿ. 12ನೇ ಮನೆಯ ಗುರು ಧಾರ್ಮಿಕ ದಾನಗಳಿಂದ ಸಮಾಧಾನ ಹೊಂದುತ್ತಾನೆ. ಭಾಗ್ಯದ ವೃದ್ಧಿಗೆ, ಇದ್ರ ಜೊತೆಗೆ ನಿಮ್ಗೆ ಭಾಗ್ಯ ವೃದ್ಧಿ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸೂರ್ಯನಿಗೆ ಪ್ರತಿದಿನ ಬೆಳಗ್ಗೆ ಅರ್ಘ್ಯ ಕೊಡುವಂಥದ್ದು ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದನೂ ಕೂಡ ನಿಮ್ಗೆ ಶುಭ ಆಗುತ್ತೆ. ಇನ್ನು ಇದಾಗಿತ್ತು ಕಟಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ಇನ್ನು ನಿಮ್ಮ ಫಲಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದ್ರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳಿತು. ಯಾಕೆ ಅಂದ್ರೆ ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೂ ನಿಮ್ಗೆ ನಡೀತಿರುವಂತಹ ದಶಾಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ಸರಿಯಾದ ಒಂದು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಒಳಿತು. ನೀವೇನಾದ್ರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಿದ್ರೆ ನಮ್ಮ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಪರಿಹಾರಗಳನ್ನ ಕಂಡಿಡ್ಕೋಬಹುದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.